ಸರ್ ಯಶ್ ಅವರ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ, ನೋಡಿದ್ರಾ ನೀವು? ಹೇಗೆ ಅನಿಸ್ತು ಸರ್? ಟಾಕ್ಸಿಕ್ ಅನ್ನೋ ನೇಮಲ್ಲೇ ಅವರು ಜಸ್ಟಿಫೈ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಏನಕ್ಕೆ ಅಂತಂದರೆ ಎಷ್ಟು ಟಾಕ್ಸಿಕ್ ಆಗಿದೆ ಒಂದು ಟೀಸರ್ ಅನ್ನೋದು ನೋಡಿರೋರಿಗೆ ಅರ್ಥ ಆಗುತ್ತೆ. ಈ ಒಂದಷ್ಟು ಕೆಲವೊಂದನ್ನು ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ನೋಡ್ತಾ ಇದ್ದೀನಿ, ಟ್ರೋಲ್ ಪೇಜಸಲ್ಲಿ ನೋಡ್ತಾ ಇದ್ದೀನಿ. ಅವರು ಎಷ್ಟು ಮಟ್ಟಿಗೆ ಅದನ್ನ ರಿವ್ಯೂ ಮಾಡ್ತಾ ಇದ್ದಾರೆ ಅಂತಂದರೆ ಆ ರಿವ್ಯೂ ಕೊಡೋಕ್ಕೂ ಅವ್ರ ಹತ್ರ ವರ್ಡ್ಸ್ ಸಾಲ್ತಾ ಇಲ್ಲ. ಅಂದರೆ ಯಾವ ಥರ ಅದನ್ನ ರಿವ್ಯೂ ಮಾಡೋದು, ಪಾಸಿಟಿವ್ ಆಗಿ ಹೇಳ್ಬೇಕು ಇಲ್ಲ ನೆಗೆಟಿವ್ ಆಗಿ ಹೇಳ್ಬೇಕಾ? ಈಗ ಪಾಸಿಟಿವ್ ಆಗಿ ಹೇಳ್ತೀನಿ ಅಂದರೆ ನಮ್ಮೊಬ್ಬ ಕನ್ನಡ ಆ್ಯಕ್ಟರು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಟೀಸರ್ನ ಮಾಡಿಕೊಡ್ತಾ ಇದ್ದಾರೆ. ಅದು ಎಲ್ಲೆಲ್ಲೋ ರೀಚ್ ಆಗ್ತಾಯಿದೆ, ಪ್ಯಾನ್ ವರ್ಲ್ಡಲ್ಲಿ ರೀಚ್ ಆಗ್ತಾಯಿದೆ. ನೆಗೆಟಿವ್ ಆಗಿ ಹೇಳ್ಬೇಕು ಅಂದರೆ ತುಂಬ ಜನ ನೆಗೆಟಿವ್ ಆಗಿ ಹೇಳೋಕ್ಕೆ ಇರ್ತಾರೆ. ಈಗ ನೆಗೆಟಿವ್ ಆಗಿ ಹೇಳ್ತೀವಿ ಅಂತಂದರೆ ತುಂಬಾ ಹೇಳ್ತಾ ಹೋಗ್ಬೋದು. ಓಕೆ, ಬೀಯಿಂಗ್ ಅವರ್ ಆ್ಯಕ್ಟರು, ನಮ್ಮ ಕನ್ನಡದ ಆ್ಯಕ್ಟರ್ ಆಗಿ ಇದನ್ನು ವರ್ಲ್ಡ್ ವೈಡ್ ಅವರು ಎಕ್ಸ್ಪ್ಯಾಂಡ್ ಮಾಡ್ತಾರೆ ಅಂದಾಗ ನಾವು ಅದರಲ್ಲಿ ಖುಷಿ ಪಡ್ತೀವಿ. ಒಟ್ಟಿನಲ್ಲಿ ಅವರು ಒಂದು ಸಬ್ ಟೈಟಲ್ ಕೊಟ್ಟಿದ್ದಾರೆ, ಫೇರಿ ಟೈಲ್ ಫಾರ್ ಅಡಲ್ಟ್ ಓನ್ಲಿ ಅಂತ, ಅಡಲ್ಟ್ ಅಥವಾ ಮೆಚ್ಯೂರ್ ಆಗಿರೋ ಪೀಪಲ್ಗೆ ಅಂತ. ಮತ್ತು ತಕ್ಕಂಗೆ ಅವರು ಸಿನಿಮಾನ ಕೊಡ್ತಾರೆ ಅನ್ನೋದೊಂದು ಅಭಿಪ್ರಾಯ ಮೂಡಿಸಿದೆ ಅನ್ಸುತ್ತೆ. ಈ ಸಿನಿಮಾದಲ್ಲಿ ರಾಯ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ. ಹಾಗೆ ಕೊನೆಯದಾಗ ಒಂದು ಟೈಟಲ್ ಅಲ್ಲಿ ಟೀಸರ್ ಅಲ್ಲಿ ಹೇಳ್ತಾರೆ ಡ್ಯಾಡ್ ಇಸ್ ಹೋಮ್ ಅಂತ. ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಡ್ಯಾಡಿ ಸೋಮ್ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಯಶ್ ಅವರು ಈ ಟಾಕ್ಸಿಕ್ ಮೂವಿಲಿ ಅವರು ಒಬ್ಬರು ರೈಟರು, ಅಲ್ಲಿ ರಿಟರ್ನ್ ಬೈ ಯಶ್ ಆ್ಯಂಡ್ ಸಮದರ್ ಅಂತ ಇದೆ. ಯಶ್ ಅವ್ರನ್ನ ಈಗ ನಾವು ಅನಲೈಸ್ ಮಾಡೋಕ್ಕಾಗಲ್ಲ. ಹೆಂಗೆ ಎಷ್ಟು ಮಟ್ಟಿಗೆ ಅವ್ರು ಬೆಳೆದಿದೆ, ಅವ್ರದ್ದು ಥಿಂಕಿಂಗ್ ಕೆಪಾಸಿಟಿ ಎಷ್ಟು ಬೆಳೆದಿದೆ ಅಂದರೆ ಇಂಟರ್ನ್ಯಾಷನಲ್ ವೈಸು, ಡೈರೆಕ್ಟರ್ ಆಗಲಿ, ಅವ್ರ ಕೊರಿಯೋಗ್ರಾಫರ್ ಆಗಲಿ, ಪ್ರತಿಯೊಬ್ಬರು ರೈಟಿಂಗು ಮತ್ತು ಫೈಟಿಂಗ್ ಸೀನ್ಸು ಯಾರು ಮಾಡ್ತಾರೆ ಎಲ್ಲರೂ ಪ್ರತಿಯೊಬ್ಬರನ್ನು ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ ತಗೋತಾ ಇದ್ದಾರೆ. ಈಗ ಅವರನ್ನು ಅನಲೈಸ್ ಮಾಡಿ ಅವ್ರು ಏನು ಮಾಡೋಕ್ಕೆ ಅವ್ರು ಏನು ಹೇಳಕೊಟ್ಟಿದ್ದಾರೆ ಅಂತ ನಾನು ಅನಲೈಸ್ ಮಾಡೋಕ್ಕಾಗಲ್ಲ. ಸೊ ಡ್ಯಾಡಿ ಸೋಮ್ ಅಂತಂದರೆ ಅದನ್ನ ಹೆಂಗೆ ಡಿಕೋಡ್ ಮಾಡ್ಬೋದು ನಾವು? ಇಂಡಿಯನ್ ಒಬ್ಬ ಆರಿಜಿನ್ನು ಫಾರಿನಲ್ಲಿ ಹೋಗಿ ಅಲ್ಲಿ ಏನು ಮಾಡ್ತಾರೋ, ಮೋಸ್ಟ್ಲಿ ನಮ್ಮ ಇಂಡಿಯನ್ ಡಾಮಿನೇಟನ್ನ ತೋರಿಸ್ತಾ ಇರ್ಬೋದು ಬೇರೆ ದೇಶದಲ್ಲಿ ಹೋಗಿ, ಈ ಥರ ಏನಾದರೂ ಹೇಳ್ಬೋದು. ಬಟ್ ಅದನ್ನು ನಾವು ಸಿನಿಮಾ ರಿಲೀಸ್ ಆದಮೇಲೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ. ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಈ ಸಿನಿಮಾ ಬಗ್ಗೆ? ಬಜೆಟ್ ವೈಸ್ ಇದು ಕರೆಂಟ್ಲಿ ಇವಾಗಿರೋ ಒಂದು ಬಾಕ್ಸ್ ಆಫೀಸಲ್ಲಿ ಹ್ಯೂಜ್ ಕಲೆಕ್ಷನ್ ಮಾಡ್ಬೋದು ಅಂತ. ಏನಕ್ಕೆಂದರೆ ಅಪ್ಕಮಿಂಗ್ ನಮಗೆ KGF 3 ಬಿಟ್ಟರೆ ಇವಾಗ ಒಂದು ಹೈಪ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತಲೇ ಹೇಳ್ಬೋದು ಯಶ್ ಅವ್ರನ್ನ. ಏನಕ್ಕೆ ಕಲೆಕ್ಷನ್ ಆಗ್ಬೋದು, ಅಥವಾ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗ್ಬೋದು, ಒಂದು ಸ್ಟೋರಿ ಸೆಲೆಕ್ಷನ್ ಮಾಡೋದಾಗ್ಬೋದು, ಇಲ್ಲ ಒಂದು ಮೂವಿ ಕೊಡೋದ್ರಲ್ಲಿ ಆಗ್ಬೋದು. ಯಶ್ ಅವರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೋದು, ಒಂದು ಲೆವೆಲ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಈ ಲೆವೆಲ್ನ ಆಬ್ವಿಯಸ್ಲಿ ರೀಚ್ ಮಾಡಲೇಬೇಕು. ರೀಚ್ ಮಾಡೋಕ್ಕೆ ಅಂತಲೇ ಅವರು ಕೆಲಸ ಮಾಡ್ತಾ ಇರ್ತಾರೆ. ನನ್ನ ಎಕ್ಸ್ಪೆಕ್ಟೇಷನ್ ಇದು ಬಾಕ್ಸ್ ಆಫೀಸಲ್ಲಿ ನೀವು ರೆಕಾರ್ಡನ್ನು ಸೆಟ್ ಮಾಡುತ್ತೆ ಇನ್ ದ ಕಲೆಕ್ಷನ್ ಅಂತ ಹೇಳ್ಬೋದು. ಸರ್, ಇತ್ತೀಚೆಗೆ ಯಶ್ ಅವರು ಒಂದು 2 ವರ್ಷಕ್ಕೆ 1 ವರ್ಷಕ್ಕೆ ಈ ರೀತಿ ಸಿನಿಮಾಗಳನ್ನ ಮಾಡೋದ್ರಿಂದ ಅವ್ರನ್ನ ಜಾಸ್ತಿ ಜನಗಳು, ಸ್ವಲ್ಪ ಜನಗಳು ಮರ್ತಂಗೆ ಆಗ್ತಿದೆ. ಜಾಸ್ತಿ ಆ್ಯಡ್ಗಳಲ್ಲಿ ಅವ್ರನ್ನ ನೋಡೋ ರೀತಿ ಆಗಿದೆ. ಸಿನಿಮಾಗಳಿಗೆ ವರ್ಷಕ್ಕೊಂದ್ಸಲ, 2 ವರ್ಷಕ್ಕೊಂದ್ಸಲ ಈ ರೀತಿ ಸಿನಿಮಾಗಳನ್ನ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲರೂ ಜಾಹೀರಾತುಗಳಲ್ಲೇ ಅವ್ರನ್ನ ನೋಡ್ತಿದ್ದಾರೆ. ಅದಕ್ಕೇನು ಹೇಳ್ತೀರಾ? ಅಂದರೆ ಏನಾಗ್ಬಿಟ್ಟಿದೆ ಅಂದರೆ ಇವಾಗ ಬಿಗ್ ಫಿಲ್ಮ್ಸ್ ಟೇಕ್ ಬಿಗ್ ಟೈಮ್ ಅಂತ ಹೇಳ್ಬೋದು. ಏನಕ್ಕೆಂದರೆ ಈಗ ಮೊದಲಿಂದ ಅವರು ಡ್ರಾಮಾ ಮಾಡಿದ್ರು, ಮತ್ತು ಹಳೆ ರಾಮಾಚಾರಿ ಮಾಡಿದ್ರು. ಇದೆಲ್ಲ ಸ್ಮಾಲ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಆಗ್ಬೋದು, ಇಲ್ಲ ಚಿಕ್ಕ ಚಿಕ್ಕ ಮೂವೀಸ್ ಅಂತ ಕರಿಬೋದು. ಅಂದರೆ ನಮಗೆ ಅವಾಗ ಅದೇ ದೊಡ್ಡ ಫಿಲಮ್ಸು. ಯಾವಾಗ ಅವರು KGF 1 ಸೂಪರ್ ಹಿಟ್ ಆಯಿತು, KGF 2 ಸೂಪರ್ ಹಿಟ್ ಆಯಿತು, ಇವಾಗ ಜನರು ಅವ್ರ ಹತ್ರ ನಿರೀಕ್ಷೆ ಮಾಡೋದು ತುಂಬ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡ್ತಾರೆ. ಈಗ ಜನಗಳು ನಮ್ಮ ಹತ್ರ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡ್ತಾ ಇದೆ ಅಂದಾಗ ನಾವು ದೊಡ್ಡ ಕೆಲಸನ ಕೊಡಬೇಕು. ಇವಾಗ ಮತ್ತೆ ನಾವು ಗೋ ಬ್ಯಾಕ್ ಟು ಸ್ಕೂಲ್ ಅಂತ ಹೇಳಿದ್ರೆ ಅದು ತುಂಬ ಹೋಗುತ್ತೆ. ಈಗ ಜನರು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂದರೆ ಅವರು ವೆಯ್ಟ್ ಮಾಡಲೇಬೇಕು. ನಮಗೆ ನೀಟಾಗಿರೋ ಒಂದು ಪ್ರಾಡಕ್ಟ್ ಬೇಕು ಅಂದಾಗ ಇಟ್ ಟೇಕ್ಸ್ ಮೋರ್ ಟೈಮ್, ತುಂಬ ಟೈಮ್ ತಗೊಳುತ್ತೆ. ಸೊ ಕೆಲವೊಂದು ಟೈಮ್ ಅನಿಸುತ್ತೆ ಎಲ್ಲ ಆಬ್ಸೆನ್ಸ್ ಇದ್ದಾರೆ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದಾಗಲಿ, ಟ್ವಿಟರಲ್ಲಿ ಆಕ್ಟಿವ್ ಆಗಿರೋದಾಗಲಿ, ಇಲ್ಲ ಕೆಲವೊಂದು ಕಡೆ ಕಾಣಿಸ್ಕೊಳ್ಳೋದಾಗಲಿ, ಇಂಟರ್ವ್ಯೂಸ್ ಇರೋದಾಗಲಿ, ಈ ಥರ ಕಾಣಿಸ್ಕೊತಾ ಇದ್ದಾಗ ಯಶನ್ ಅವರು ಈಗ ನ್ಯೂ ಜನ್ರೇಷನ್ ಏನು 2020, 18, 17 ಈ ಥರ ಮಕ್ಕಳಿಗೆ ಯಶನ್ ಅವರು ಒಬ್ರು ಇದ್ದಾರೆ, ಈ ಥರ ಒಂದು ಗುರುತಿಸ್ಕೊತಿದ್ರೆ ಅವಾಗ ಗೊತ್ತಾಗುತ್ತೆ. ಅದಕ್ಕೆ ನೀವು ರೆಗ್ಯುಲರ್ ಆಗಿ ಟಚ್ಚಲ್ಲಿದ್ದರೆ ನೀನು ಆಡಿಯನ್ಸ್ ಇದಾಗಲಿ, ಈವೆಂಟ್ಸ್ಗಳಾಗಲಿ, ಅವರು ಯೂಶ್ವಲಿ ಶೆಡ್ಯೂಲ್ ತುಂಬ ಬಿಸಿ ಇರುತ್ತೆ ಅವ್ರದ್ದು. ಈ ಥರದಾಗ ಈವೆಂಟ್ಸು ಅದು ಇದು ಏನಾದರೂ ಮಾಡ್ತಾಯಿದ್ರೆ ಅವ್ರು ಟಚ್ಚಲ್ಲಿದ್ದಾಗ ಸ್ವಲ್ಪ ಆಬ್ಸೆನ್ಸ್ ಕಡಿಮೆ ಆಗುತ್ತೆ, ಗ್ಯಾಪ್ ಫಿಲ್ ಮಾಡ್ಬೋದು ಅಂತ. ಸರ್, ಇತ್ತೀಚೆಗೆ ಥಿಯೇಟರ್ಗಳಲ್ಲಿ ಕನ್ನಡ ಮೂವಿಗಳು ಜಾಸ್ತಿ ರನ್ ಆಗ್ತಿಲ್ಲ. ಯಾಕಂದರೆ ಇತ್ತೀಚೆಗೆ ಮೂವಿಗಳನ್ನ ಕಡಿಮೆ ತೆಗಿತಿದ್ದಾರೆ. ಎಲ್ಲ ಸಿನಿಮಾ ಹೀರೋಗಳು, ಹೀರೋಯಿನ್ಗಳು ಕೂಡ ವರ್ಷಕ್ಕೊಂದು ಸಿನಿಮಾಗಳನ್ನ, ಮುಂಚೆ ಆದರೆ ಜಾಸ್ತಿ ರನ್ ಆಗ್ತಿತ್ತು ಸಿನಿಮಾಗಳು, ಥಿಯೇಟರ್ಗಳು ತುಂಬ ಚೆನ್ನಾಗಿ ಓಡ್ತಿತ್ತು. ಇವಾಗ ಕಡಿಮೆ ಆಗ್ತಿದೆ. ಅದಕ್ಕೇನು ಹೇಳ್ತೀವಿ? ಇವಾಗ ಕನ್ನಡ ಸಿನಿಮಾ ಚಿತ್ರರಂಗ ಯಾವ ಥರ ಆಗಿದೆ ಅಂತಂದರೆ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಹೊಂದ್ತಾ ಇದೆ. ಅದು ಒಂದು ಖುಷಿ ಪಡೋ ವಿಚಾರ. ಏನಾಗಿದೆ ಅಂತಂದರೆ ತುಂಬ ಹೊಸ ವಿಚಾರಗಳನ್ನ ಕೊಡ್ತಾಯಿದ್ದಾರೆ. ಮೊದಲಿನ ಥರ ಏನೋ ಆ್ಯಕ್ಷನ್ ಇಲ್ಲ, ಡ್ರಾಮಾ ಇಲ್ಲ, ಲವ್ ಓರಿಯೆಂಟೆಡ್ ಮಾಡ್ತಾಯಿಲ್ಲ, ಫ್ಯಾಮಿಲಿ ಓರಿಯೆಂಟೆಡ್ ಮಾಡ್ತಾಯಿಲ್ಲ. ಹೊಸದಾಗಿ ಏನಾದರೂ ಕೊಡ್ತಾ ಇರ್ಬೋದು. ಇವಾಗ ರೀಸೆಂಟಾಗಿ ನಾವು ಫ್ರಮ್ ಸೋ ನೋಡಿದ್ವಿ, ಅದಾದಮೇಲೆ ಕಾಂತಾರ 2 ನೋಡಿದ್ವಿ, ಅಗೇನ್ 45 ನೋಡ್ತಾ ಇದ್ದೀವಿ, ಡೆವಿಲ್ ನೋಡಿದ್ವಿ. ಏನು ಮಾಡ್ತಾಯಿದೆ ಅಂದರೆ ಹೊಸ ಕಾನ್ಸೆಪ್ಟ್ ಜೊತೆ ಬರ್ತಾಯಿದ್ದಾರೆ. ಇವಾಗ ಹೆಂಗೆ ಬಾಲಿವುಡ್ ಅವರು ಸ್ವಲ್ಪ ಔಟ್ಡೇಟೆಡ್ ಆಗಿಬಿಟ್ರು, ತುಂಬ ಸ್ಟೋರೀಸ್ಗಳನ್ನ ಮಾಡಿ ಇವಾಗ ಅವ್ರಿಗೆ ಮೂವೀಸ್ ಮಾಡೋಕ್ಕೆ ಅಷ್ಟು
ಸ್ಟೋರಿಗಳ ಪೆಂಡಿಂಗಲ್ಲಿ ಇಲ್ಲ ಅವ್ರಿಗೆ. ಆಮೇಲೆ ಹೊಸ ವಿಷಯಗಳನ್ನ ತಗೊಳ್ಳೋದ್ರಲ್ಲಿ ತುಂಬ ಹಿಂದೇಟ್ ಆಗ್ತಾಯಿದ್ದಾರೆ ಅವರು. ಇವಾಗ ಕನ್ನಡದವ್ರು ಏನು ಮಾಡ್ತಾಯಿದ್ದಾರೆ ಆಗಲಿ, ಕರಾವಳಿ ಪ್ರದೇಶದವರಾಗಲಿ, ನಮ್ಮ ಬೆಂಗಳೂರು ಪ್ರಾಂತ್ಯದವರಾಗಲಿ, ಚಿತ್ರರಂಗದವರು ಹೊಸ ವಿಚಾರಗಳನ್ನ ತೆಗಿತಾ ಇದ್ದಾರೆ. ಈ ಹೊಸ ವಿಚಾರ ತಗೊಂಡಾಗ ನಮಗೆ ಕೆಲಸ ಮಾಡೋದು ತುಂಬ ಜಾಸ್ತಿ ಇರ್ತದೆ. ಈಗ ಕಲರ್ ಗ್ರೇಡಿಂಗ್ಸ್ ಆಗಲಿ, ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು, ಕಲರ್ ಆಯಿತು, ಕಲರ್ ಆದಮೇಲೆ ಇವಾಗ ಯಾವ ಥರ ಬಂದು KGF ಫುಲ್ ಗ್ರೇಡಿಂಗ್ಸ್ ಚೇಂಜ್ ಆಗ್ತಾ ಹೋಗ್ತಿದೆ. ಆಮೇಲೆ ಫೈಟಿಂಗ್ ಸೀನ್ಸ್ ಆಗಲಿ ಮತ್ತು ಲೊಕೇಶನ್ಸ್ ಆಗಲಿ ತುಂಬ ಸೆಟ್ಟಾಗಿ ಮಾಡ್ತಿರೋದ್ರಿಂದ ಇದು ಸ್ವಲ್ಪ ತುಂಬ ಟೈಮ್ ತಗೊಳುತ್ತೆ. ಅಲ್ಲ, ಆಡಿಯನ್ಸ್ಗೆ ರೀಚ್ ಆಗೋದು ತುಂಬ ಲೇಟ್ ಆಗ್ಬೋದು, ಬಟ್ ಒಳ್ಳೆ ಪ್ರಾಡಕ್ಟ್ಸಿಂದ ಬರ್ತಾಯಿದ್ದಾರೆ, ಅದು ನನ್ನ ಪ್ರಕಾರ ಒಳ್ಳೇದೇ ಅಂತ ಹೇಳ್ತೀನಿ. ಬಟ್ ಇದ್ರ ಮಧ್ಯೆ ಯಾವ್ದಾದ್ರು ಹೊಸ ಕಲಾವಿದರು ಬಂದರೆ, ಹೊಸ ಹೀರೋಗಳು ಬಂದರೆ, ಹೊಸ ಹೀರೋಯಿನ್ಗಳು ಬಂದರೆ, ಅವ್ರೂ ಅದ್ರ ಮಧ್ಯೆ ಬಂದರೆ ತುಂಬ ಒಳ್ಳೆದಾಗುತ್ತೆ. ಈಗ ತಮಿಳ್ ಮೂವೀಸ್ ನೋಡ್ತಾ ಇರ್ತೀವಿ ನಾವು, ಈಗ ಜೂನಿಯರು, ಡ್ಯೂಡು, ಈ ಥರ ಹಂಗೆ ಅವರು ಹೊಸ ಹೀರೋಗಳು ಚಿಕ್ಕ ಮೂವಿಯಿಂದ ಅವರು ಪಬ್ಲಿಸಿಟಿ ತಗೋತಾರೆ. ಅದೇ ಥರ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಹೊಸ ಹೀರೋಗಳು ಬಂದು ಈ ಊರೊಂದು ಏನು ನಮ್ಮ ಲೆಜೆಂಡರಿ ಆ್ಯಕ್ಟರ್ಸ್ ಇದ್ದಾರೆ ಅವ್ರು ಗ್ಯಾಪ್ ಕೊಡ್ತಾರಲ್ಲ, ಆ ಗ್ಯಾಪನ್ನ ಇವ್ರು ಯುಟಿಲೈಸ್ ಮಾಡಿಕೊಂಡು ಅವರೊಂದು ಎಕ್ಸಿಸ್ಟೆನ್ಸ್ನ ತೋರಿಸ್ಕೋಬೋದು ಕನ್ನಡ ಇಂಡಸ್ಟ್ರಿಗೆ. ಸರ್ ನಮಸ್ತೆ, ಹಾಯ್, ತಮ್ಮ ಹೆಸರು? ಸುಮಂತ್ ಅಂತ ಹೇಳಿ. ಸುಮಂತ್ ಸರ್, ಇವಾಗ ಯಶ್ ಅವ್ರದ್ದು ಟಾಕ್ಸಿಕ್ ಸಿನಿಮಾದು ಟ್ರೀಸರ್ ರಿಲೀಸ್ ಆಗಿದೆ, ನೋಡಿದ್ರಾ ನೀವು? ನೋಡಿದೆ. ಅದು ಅದ್ರ ಬಗ್ಗೆ ಅನಿಸಿಕೆ ಹೇಳೋಕ್ಕಿಂತ ಮುಂಚೆ ನೆನ್ನೆ ಅವರ ಹುಟ್ಟುಹಬ್ಬ ಆಗಿದೆ. ಹಂಗಾಗಿ ನಮ್ಮ ಮೈಸೂರು ಗಂಗೋತ್ರಿ ವಿಶ್ವವಿದ್ಯಾಲಯದ ಪರವಾಗಿ ನಮ್ಮ ಎಸ್ ಬಾಸ್ ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ನಿಜಕ್ಕೂ ಎಸ್ ಬಾಸ್ ಅಭಿಮಾನಿಗಳಿಗೆ, ಹಂಗೆ ಕನ್ನಡ ಇಂಡಸ್ಟ್ರಿಗೆ, ಸ್ಯಾಂಡಲ್ವುಡ್ಗೆ ಅತ್ಯುತ್ತಮವಾಗಿ ಒಂದು ಮೂವಿನ ತಂದು ಕೊಟ್ಟಿದ್ರೆ. ನಿಜ ಟ್ರೈಲರ್ ನೋಡ್ತಾ ಇದ್ರೂ ಕೂಡ ಮೈ ಜುಮ್ ಅನಿಸುತ್ತೆ. ಯಾಕೆಂತಂದರೆ ಹಾಲಿವುಡ್ ರೀತಿಯಲ್ಲಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಂದು ಮೂವಿನ ಮಾಡವ್ರೆ ಅಂತಂತಂದರೆ ನಿಜಕ್ಕೂ ಅದನ್ನು ನಾವು ಕನ್ನಡಿಗರಾಗಿ ನಾವು ಮೆಚ್ಕೋಬೇಕು ಅದನ್ನು. ಯಾಕೆಂದರೆ ಎಸ್ ಬಾಸ್ದು ಯಾವುದೇ ಮೂವಿ ನೋಡಿದ್ರೂ ಕೂಡ ಯಾರು ಕೂಡ ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಅದರಲ್ಲೂ ಕೂಡ ಇದನ್ನ ವಿಶೇಷವಾಗಿ ಈ ಮೂವಿನ ಟ್ರೈಲರಲ್ಲಿ ಒಂದೊಂದು ಸೀನು ನೋಡಿದ್ರು ಕೂಡ ಅದು 4 ಹೀರೋಯಿನ್ಗಳನ್ನು ಹಾಕೊಂಡು ಮಾಡೋರೆ ಅಂತಂದರೆ ನಿಜಕ್ಕೂ ಟ್ರೈಲರು ಹಿಂಗೈತೆ, ಇನ್ನು ಪಿಕ್ಚರ್ ಅಭಿ ಬಾಕಿ ಹೇ ಅಂದಂಗೆ ಇದು ಚೆನ್ನಾಗಿರ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಮೇಡಮ್, ನಿಜ ಅದು. ಯಾಕೆಂತಾರೆ ನಮ್ಮ ಕನ್ನಡ ಮೂವಿನ ಆ ಥರ ತಗೊಂಡು ಹೋಗ್ತಾರೆ ಅಂತಂದರೆ ನಿಜ ಅದು ನಮಗೆ ಹೆಮ್ಮೆ ಪಡುವಂಥ ವಿಷಯ. ಇನ್ನೂ ಈ ಥರ ಮೂವಿಗಳನ್ನು ಅವರು ಬೇರೆ ಲೆವೆಲ್ಲಿ ನೋಡೋಕ್ಕೆ ನಾವು ಇಷ್ಟಪಡ್ತಿದ್ದೀವಿ. ಆ ಲೆವೆಲನ್ನು ರೀಚ್ ಮಾಡ್ಕೊಂಡು ಹೋಗ್ತಿದ್ದಾರೆ ಎಸ್ ಬಾಸು. ನಮ್ಮ ಎಷ್ಟು ಜನ ಹೀರೋಗಳಿದ್ದಾರೆ, ಅದಕ್ಕಿಂತ ಒಂದು ಕೈಯಾಗಿ ಅವರು ಶ್ರಮ ಹಾಕಿ ಮೂವಿಗಳು ಮಾಡ್ತಾರೆ. ನಮ್ಮ ಖುಷಿ ಪಡುವಂಥ ವಿಷಯ ಮೇಡಮ್. ಇದು ಇವಾಗ ಡೆವಿಲ್ ಆಯಿತು, ಮಾರ್ಕ್ ಆಯಿತು, ಆ ಸಿನಿಮಾಗಳನ್ನ ಬೀಟ್ ಮಾಡುವಷ್ಟು ಈ ಒಂದು ಟ್ರೈಲರಲ್ಲಿ ನೀವು ನೋಡಿದ್ರಿ ಅಂತ ಅನ್ಸುತ್ತೆ. ಏನು ಅನ್ಸುತ್ತೆ? ಅದು ಎಲ್ಲ ಸಿನಿಮಾಗಳಿಗಿಂತ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ಸುತ್ತಾ ಮೇಡಮ್? ಹಿಂದೆ ಇವಾಗ ಕ್ರಾಂತಿ ಚಿತ್ರ ಇರ್ಬೋದು ಅಥವಾ ಪೈಲ್ವಾನ್ ಚಿತ್ರ ಇರ್ಬೋದು, ಅವನ್ನೆಲ್ಲ ಬಿಟ್ಟಿದ್ದಾಗ ಈ KGF ಕೂಡ ಬಂತು. ಅವನ್ನೆಲ್ಲ ಮೀರಿಸಿ KGF ಅಷ್ಟೊಂದು ಚೆನ್ನಾಗಿ ಮಾಡಿದರು. ಅದೇ ರೀತಿ ಈಗ ಡೆವಿಲ್ ಆಗಲಿ ಅಥವಾ ಸುದೀಪ್ ಬಾಸ್ ಅವ್ರದ್ದಾಗಲಿ, ಈ ಮೂವಿಗಳನ್ನು ಮೀರಿಸೋವಂಥ ಒಂದು 10 ಪಟ್ಟು ಮೀರಿಸುವಂಥ ಮೂವಿ ಇದಾಗಿದೆ ಅಂತ ನಾನು ಒಂದು ವ್ಯಕ್ತಪಡಿಸ್ತೀನಿ ಮೇಡಮ್. ಯಾಕೆಂತಂದರೆ ಆ ಟ್ರೈಲರ್ಲೇ ನಾವು ನೋಡ್ಬೋದು, ಎಸ್ ಬಾಸ್ ಅವ್ರ ಬಾಡಿ ಆಗಿರ್ಬೋದು, ಅವರು ನೋಡೋವಂಥ ಲುಕ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ ಮೇಡಮ್. ಮೀರಿಸುತ್ತೆ. ಡೆವಿಲ್ ಚಿತ್ರ ಆಗಲಿ ಅಥವಾ ಇವರು ಕಿಚ್ಚ ಬಾಸ್ ಅವರ ಚಿತ್ರ ಆಗಲಿ, ಇದು ಚೆನ್ನಾಗಿ ಮಾಡವ್ರೆ, ಮೀರಿಸುತ್ತೆ ಮೇಡಮ್. ಇತ್ತೀಚೆಗೆ ಜಾಸ್ತಿ ಫ್ಯಾನ್ ವಾರ್ಗಳು ನಡೀತಾ ಇದೆ. ಇವಾಗ ಈ ಸಿನಿಮಾ ಬಂದ್ಮೇಲೆ ಇನ್ನೂ ಜಾಸ್ತಿ ಫ್ಯಾನ್ ವಾರ್ಗಳು ನಡೆಯುತ್ತೆ ಅಂತ ಅನ್ಸುತ್ತಾ ನಿಮಗೆ? ಸ್ಟಾರ್ ವಾರ್ಗಳು ನಡೀತಾನಕ್ಕಿಂತ ಹೆಚ್ಚಾಗಿ ನಾ ಏನು ಹೇಳೋದು ಅಂತಂದರೆ, ನಮ್ಮ ಅಪ್ಪು ಬಾಸ್ ಅವ್ರು ಹೇಳಿದ್ರೆ ಸ್ಟಾರ್ ವಾರ್ ಯಾಕೆ, ಎಲ್ಲ ನಾವು ಒಂದೇ ಇಲ್ಲ ಅಂತ ಹೇಳಲ್ಲ. ಹಂಗಾಗಿ ನಮ್ಮ ಇಂಡಸ್ಟ್ರಿ ನಾವೆಲ್ಲ ಒಂದಾಗಿರ್ಬೇಕು. ನಾವು ಇಂಡಿಯಾ ಅಂತಂದ್ರೆ ನಾವು ಹೆಂಗೆ ಒಂದಾಗಿರ್ತೀನಿ, ಹಂಗೆ ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಅಂತಂದ್ರೆ ನಾವು ಕನ್ನಡಿಗರೆಲ್ಲ ಒಂದಾಗಿರ್ಬೇಕಂತ ನಮ್ಮ ಅಭಿಮಾನಿಗಳಿಗೆ, ಪ್ರೇಕ್ಷಕರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಟ್ರೈಲರ್ ನೋಡದೇ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಟ್ರೈಲರ್ ನೋಡಿದವ್ರಿಗೆ ದಯವಿಟ್ಟು ಟ್ರೈಲರ್ ನೋಡಿ. ಯಾಕೆಂತಂದರೆ ಅಷ್ಟೊಂದು ಮೈ ಜುಮ್ ಅನಿಸೋವಂಥ ಒಂದೊಂದು ಸಣ್ಣ ಸೀನು ಕೂಡ ಅಷ್ಟೊಂದು ಖುಷಿ ಕೊಡುವಂಥ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡೋರೆ ಅಂತಂದ್ರೆ ನಮ್ಮ ಖುಷಿ. ದಯವಿಟ್ಟು ಎಲ್ಲ ಹೋಗಿ ಟ್ರೈಲರ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್.